ಸಿಂದಗಿ ಸೋಂಪುರ್ ರಸ್ತೆಯಲ್ಲಿ ಇರ್ತಕ್ಕಂತ ವೈಷ್ಣವಿ ನಶಮುಕ್ತ ಕೇಂದ್ರ ಸೀಸ್ ಆಗುತ್ತಾ? ಸಿದ್ದು ಮುರುಡಿ ಪೊಲೀಸ್ ಪೇದೆಗೆ ಅರೆಸ್ಟ್ ಆಗುತ್ತಾ? ನಾನು ಪೊಲೀಸ್ ಎಂದು ಬೀಗುತ್ತಿರುವ ಸಿದ್ದು ಮುರುಡಿಗೆ ಬಿತ್ತು ಅಟ್ರಾಸಿಟಿ ಕೇಸ್. ಸಿದ್ದು ಮುರುಡಿ ಪೊಲೀಸ್ ಪೇದೆ ಈತನ ಮೇಲೆ 302 ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ. ಇದಕ್ಕೆ ಕಾನೂನು ಕ್ರಮ ಸಂಪೂರ್ಣವಾಗಿ ಅವನ ಮೇಲೆ ಆಗುತ್ತಾ ಇಲ್ಲೋದು ಕಾದು ನೋಡಬೇಕಾಗಿದೆ. ದೇವರಿಪುರಿಗೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದು ಮುರುಡಿ ಈತನ ಮೇಲೆ ಏನಪ್ಪಾ ಅಂತಂದ್ರೆ ಕೇಸ್ ದಾಖಲಾಗಿರುತ್ತೆ. ಎಲ್ಲಿ? ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಪ್ಪಾ ಅಂತಂದ್ರೆ 302 ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ. ಇದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರಿಲ್ಲ ಎಂಬುದನ್ನು ಕಾದು ನೋಡ್ಬೇಕಾಗಿದೆ. ಅಮಾಯಕರನ್ನ ನ್ಯಾಯ ಕೊಡಿಸ್ತಾರಿಲ್ಲ ಎಂಬುದು ಕಾದು ನೋಡ್ಬೇಕಾಗಿದೆ. ಇವತ್ತು ವಿಜಯಪುರ ಜಿಲ್ಲೆ ಸಿಂದಗಿ ನಗರದಲ್ಲಿ ಏನಪ್ಪಾ ಅಂತಂದ್ರ ಕಂಡು ಕೇಳಿದಂತ ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ ಇವತ್ತು ಸಿದ್ದು ಮುರುಡಿ ಅನ್ನೋ ಪೊಲೀಸ್ ಪೇದೆ ಏನಪ್ಪಾ ಅಂತಂದ್ರೆ ಒಂದು ವೈಷ್ಣವಿ ನಶಮುಕ್ತ ಕೇಂದ್ರ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಆಸ್ಪತ್ರೆಯನ್ನು ತೆಗೆದಿರ್ತಾನೆ. ಅವ್ರ ಮನೆಯವರು, ಅವ್ರ ಪತ್ನಿ ಏನಪ್ಪಾ ಅಂತಂದ್ರೆ BMS ಡಾಕ್ಟರ್ ಇದ್ದಾರೆ. BMS ಡಾಕ್ಟರ್ ಇದ್ದ ತಕ್ಷಣ ಅವ್ರು ಏನಪ್ಪಾ ಅಂದ್ರೆ ಆಯುರ್ವೇದಿಕ್ ಮಾಡ್ಬೇಕಂತ ರೂಲ್ ಅದ. ಇವ್ರು ಏನಪ್ಪಾ ಅಂತ ಇಂಗ್ಲಿಷ್ ಮೆಡಿಸಿನ್ ಕೊಡೋದು, ಮತ್ತೇನಪ್ಪಾ ಅಂದ್ರೆ ಅಲ್ಲಿ 80 ರಿಂದ 100 ಜನಕ್ಕೆ ಏನಪ್ಪಾ ಅಂತ ಕೂಡಿ ಹಾಕಿರುವಂತ ಘಟನೆ ಏನಪ್ಪಾ ಸಿಂದಗಿ ನಗರದಲ್ಲಿ ನಡೆದಿರ್ತದ. ಇನ್ನೇನಪ್ಪಾ ಅಂತಂದ್ರೆ ಈಗ ಸಿಂದಗಿ ನಗರ ಇತ್ತೀಚೆಗೆ ದೇವರಿಪುರಿಗೆ ಪೊಲೀಸ್ ಠಾಣೆಯಲ್ಲಿ PC ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದು ಮುರುಡಿ ಅನ್ನೋ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಈ ಒಂದು ವೈಷ್ಣವಿ ನಶಮುಕ್ತ ಕೇಂದ್ರ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡಿರ್ತಾರ. ಏನಪ್ಪಾ ಅಂದ್ರೆ ಇದಕ್ಕೂ ಕೂಡ DHO ಅವರು ನಿಮ್ದು ಯಾವ್ದು ಕೂಡ ಪರ್ಮಿಷನ್ ಇಲ್ಲ, ಏನಪ್ಪಾ ಅಂತಂದ್ರೆ ನೀವು ಇದನ್ನ ಮಾಡಬಾರ್ದು ಅಂತೇಳಿ ಒಂದು 2 ಮಂತ್ ಬ್ಯಾಕ್ ಏನಪ್ಪಾ ಅಂತಂದ್ರೆ ಬಂದು ಇದನ್ನ ಬಂದ್ ಮಾಡುವಂತ ಕೆಲಸ THO ಮತ್ತು DHO ಅವ್ರು ಕೆಲಸ ಮಾಡಿದ್ರು. ನಂತರ ಏನಪ್ಪಾ ಅಂತಂದ್ರ ಏನಾಗುತ್ತಂದ್ರೆ ಈಗ ಅವ್ರು ಬಂದ್ ಮಾಡಿದ ತಕ್ಷಣ ಮತ್ತೆ ಅವ್ರಿಗೆ ಗೊತ್ತಿಲ್ದಂಗೆ ಮತ್ತೇನಪ್ಪಾ ಅಂದ್ರೆ ನಶಮುಕ್ತ ಕೇಂದ್ರ ಏನಪ್ಪಾ ಅಂದ್ರೆ ವೈಷ್ಣವಿ ನಶಮುಕ್ತ ಕೇಂದ್ರ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ನಂತರ ಏನಪ್ಪಾ ಅಂತಂದ್ರೆ ಈಗ ಸಿಂದಗಿ ನಗರದಲ್ಲಿ ಹುಚ್ಚಪ್ಪ ಡೋಣೂರ್ ಅನ್ನೋ ವ್ಯಕ್ತಿನ ಏನಪ್ಪಾ ಅಂತಂದ್ರೆ ಅಡ್ಮಿಟ್ ಮಾಡ್ತಾರೆ ತಂದಲ್ಲಿ. ಅಡ್ಮಿಟ್ ಮಾಡಿದ ತಕ್ಷಣ ಅವನೇನಪ್ಪಾ ಅಂತಂದ್ರೆ ಅವನು ಕೂಡ 1 ತಿಂಗಳು ಇಟ್ಕೋತಾರ. ಪರ್ ಮಂತ್ ಏನಪ್ಪಾ ಅಂದ್ರೆ 25,000 ಅಂತಾನೆ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಈ ಟೋಟಲಿ 3 ತಿಂಗಳ 75,000 ಹಣವನ್ನ ಅವ್ರ ಏನಪ್ಪಾ ಅಂತಂದ್ರೆ ಈ ಸಿದ್ದು ಮುರುಡಿ ಅನ್ನೋ ಪತ್ನಿಯವ್ರ ಏನಪ್ಪಾ ಅಂತ ಕಟ್ಕೊಂಡಿರ್ತಾರ. ಅಮೌಂಟ್ ಅನ್ನ ತಗೊಂಡಿರ್ತಾರ ಅವ್ರ ಕಡೆಯಿಂದ 3 ತಿಂಗಳು. ಈಗ ಫಸ್ಟ್ ಬಾರಿ ಒಂದ್ ವೀಕ್ ಆದ ತಕ್ಷಣ ನೆಕ್ಸ್ಟ್ ಬರ್ತಾರ ಅವ್ರು ಯಾರ ಕುಟುಂಬಸ್ಥರು ಶಿವ್ ಡೋಣೂರ್ ಅನ್ನೋ ವ್ಯಕ್ತಿ. ಈಗ ಹುಚ್ಚಪ್ಪ ಡೋಣೂರನ್ನ ಬ್ರದರ್ ಏನಪ್ಪಾ ಅಂತಂದ್ರೆ ಅವ್ರ ತಮ್ಮ ಆಗಿರ್ತಕ್ಕಂಥವ್ರು ಮತ್ತೆ ನಶಮುಕ್ತ ಕೇಂದ್ರಕ್ಕೆ ಬಂದು ನಮ್ಮ ಅಣ್ಣನ ಭೇಟಿ ಮಾಡ್ತೀವಿ ಅಂತೇಳಿ ಅವ್ರನ್ನ ಕೇಳ್ತಾರ. ಇಲ್ಲ ನಿಮ್ಮ ಅಣ್ಣಗೆ ಈಗ ಭೇಟಿ ಮಾಡಕ್ಕಾಗಲ್ಲ, ಮತ್ತೇನಪ್ಪಾ ಅಂದ್ರೆ ಇನ್ನೂ 1 ವಾರ ಬಿಟ್ಕೊಂಡ್ ಬರ್ರಿ ಅಂತೇಳಿ ಮತ್ತೆ ವಾಪಸ್ ಕಳಿಸ್ತಾರ. ವಾಪಸ್ ಕಳಿಸ ತಕ್ಷಣ ಮತ್ತೇನಪ್ಪಾ ನೆಕ್ಸ್ಟ್ ಏನಾಗುತ್ತಂದ್ರೆ ಇನ್ನು ಮತ್ತೊಂದು ವಾರ ಬಿಟ್ಕೊಂಡು ಅವ್ರ ತಮ್ಮ ಏನಪ್ಪಾ ಅಂತ ಶಿವ್ ಡೋಣೂರ್ ಅನ್ನೋ ವ್ಯಕ್ತಿ ಏನಪ್ಪಾ ಅಂದ್ರೆ ಸೋಂಪುರ್ ರಸ್ತೆಯಲ್ಲಿ ಇರುವಂತ ವೈಷ್ಣವಿ ನಶಮುಕ್ತ ಕೇಂದ್ರಕ್ಕೆ ಮತ್ತೆ ವಾಪಸ್ ಮರಳಿ ಬರ್ತಾನ. ಮರಳಿ ಬಂದ ತಕ್ಷಣ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು 15 ದಿನ ಬಿಟ್ಕೊಂಡ್ಬರ್ರಿ, ನಿಮ್ಮ ಅಣ್ಣನ ಭೇಟಿ ಮಾಡಿಸ್ಕೊಡ್ತೀವಿ. ಆಯ್ತು, ನಿಮ್ಮ ಮತ್ತ 15 ದಿನ ಆಯ್ತು 15 ದಿನ ಬಿಟ್ಕೊಂಡ್ ನೆಕ್ಸ್ಟ್ 15 ದಿನ ತನ ಆ ವ್ಯಕ್ತಿಗೆ ಏನ್ ಟ್ರೀಟ್ಮೆಂಟ್ ಮಾಡಿತಾರಪ್ಪ ಅಂತಂದ್ರ ಆಧ್ಯಾತ್ಮದ ಮೂಲಕ ಏನಪ್ಪಾ ಅಂತ ನಾವು ನಶಮುಕ್ತ ಕೇಂದ್ರ ವ್ಯಸನ ಮುಕ್ತ ಕೇಂದ್ರಪ್ಪ ಅಂತ ಮದ್ಯ ಸೇವನೆ ಮಾಡೋದನ್ನ ಬಿಡಿಸ್ತೀವಿ ಅಂತೇಳಿ ಇವ್ರೇನಪ್ಪ ಅವ್ರ ಕಡೆಯಿಂದ ದುಡ್ಡು ತಗೊಂಡು ಈ ರೀತಿ ಅವ್ರನ್ನ ಕೆಲವೊಂದಿಷ್ಟು ಜನ 60 ರಿಂದ 70 ಜನ ಅವ್ರನ್ನ ಕೂಡಿಟ್ಕೊಂಡಿರ್ತಾರೆ. ಕೂಡಿಟ್ಕೊಂಡ ತಕ್ಷಣ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ 1 ತಿಂಗಳು ಬಿಟ್ಟು ಆ ಶಿವ್ ಡೋನರ್ ಅನ್ನೋ ವ್ಯಕ್ತಿ ಆ ಸೋಂಪುರ್ ರಸ್ತೆ ಇರುವ ವೈಷ್ಣವಿ ನಶಮುಕ್ತ ಕೇಂದ್ರ ಬಂದಿರ್ತಾರೆ. ಸೋಂಪುರ್ ರಸ್ತೆಯಲ್ಲಿ ಸಿಂದಗಿ ನಗರದಲ್ಲಿ ಸೋಂಪುರ್ ರಸ್ತೆಯಲ್ಲಿ ಇರ್ತಕ್ಕಂಥ ಸೋಂಪುರ್ ರಸ್ತೆಗೆ ಹೊಂದಿಕೊಂಡಿರುವಂತ ವೈಷ್ಣವಿ ನಶಮುಕ್ತ ಕೇಂದ್ರ ಏನಪ್ಪಾ ಅಂದ್ರೆ ಒಬ್ಬ ಪೊಲೀಸ್ ಪೇದೆ ಏನಪ್ಪಾ ಅಂತ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆಯವರು ಕೂಡ ಏನಪ್ಪಾ ಅಂತ BMS ಡಾಕ್ಟರ್ ಇರ್ತಾರ. BMS ಡಾಕ್ಟರ್ ಇದ್ದು ಕೂಡ ಅವರು ಇಂಗ್ಲಿಷ್ ಮೆಡಿಸಿನ್ ಕೊಡಬಾರ್ದು. ಆಲ್ರೆಡಿ ಇಂಗ್ಲಿಷ್ ಮೆಡಿಸಿನ್ ಅವರು ಆ ರೋಗಿಗಳಿಗೆ ಇಂಗ್ಲಿಷ್ ಮೆಡಿಸಿನ್ ಕೊಟ್ಟು ಆ ರೀತಿ ಬಡಿ ಮಾಡಿ ಅವ್ರನ್ನ ಚಿತ್ರಹಿಂಸೆ ಮಾಡುವಂತ ಕೆಲಸ ಈ ನಶಮುಕ್ತ ಕೇಂದ್ರ ಸಿಂದಗಿ ನಗರದಲ್ಲಿ ಸೋಂಪುರ್ ರಸ್ತೆಗೆ ಹೊಂದಿಕೊಂಡಿರುವಂತಹ ನಶಮುಕ್ತ ಕೇಂದ್ರದಲ್ಲಿ ಏನಪ್ಪಾ ಅಂತಂದ್ರೆ ಒಂದಿಷ್ಟು ವ್ಯಕ್ತಿಗಳನ್ನ ಇರಿಸ್ಕೊಂಡು ಏನ್ ಮಾಡ್ತಾರ, ಅವ್ರಿಗೆ ಮೆಂಟಲಿ ಟಾರ್ಚರ್ ಮಾಡೋದು ಅಥವಾ ಮಾನಸಿಕ ಹಲ್ಲೆ ಮಾಡೋದು, ಈ ರೀತಿ ವ್ಯಸನ ಮುಕ್ತ ಕೇಂದ್ರ ನಡೆಸಿರ್ತಾರಪ್ಪ ಅಂತಂದ್ರ ಈ ನಶಮುಕ್ತ ಕೇಂದ್ರ ಹೊಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರ ಸಿದ್ದು ಮುರುಡಿ ಪೊಲೀಸ್ ಪೇದೆ ಆಗಿರ್ತಾನ. ಎಲ್ಲಿ? ದೇವರಿಪುರಿಗೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದು ಏನಪ್ಪಾ ಅಂತಂದ್ರ ಅವರು ಕೂಡ ನಶಮುಕ್ತ ಕೇಂದ್ರದಲ್ಲಿ ಒಂದು 2 ಮಂತ್ ಬ್ಯಾಕ್ ಏನಪ್ಪಾ ಅಂದ್ರೆ 2 ತಿಂಗಳ ಹಿಂದೆ ಏನಪ್ಪಾ ಅಂತಂದ್ರ DHO ಆಗಿರ್ತಕ್ಕಂಥ ಸಂಪತ್ ಗುಣಾರಿ ಅವ್ರು ಏನಪ್ಪಾ ಅಂತಂದ್ರ ಆ ವ್ಯಕ್ತಿ ಈ ನಶಮುಕ್ತ ಕೇಂದ್ರ ಮಾಡಿದಂತ ಆಲ್ರೆಡಿ ಇವ್ರ ಮೇಲೆ ಗಂಭೀರ ಆರೋಪಗಳಿದ್ದು ಯಾವುದೇ ದಾಖಲೆಗಳಿರಲಿಲ್ಲ. ಅಂತ ದಾಖಲೆ ಇಲ್ಲಾರ್ದೆ ಸುಮ್ಮನೆ ವ್ಯಕ್ತಿಗಳನ್ನ ಇಟ್ಕೊಂಡು ಮೆಂಟಲ್ ಟಾರ್ಚರ್ ಮಾಡುದು ಅಥವಾ ಮಾನಸಿಕ ಹಲ್ಲೆ ಮಾಡುದು, ಈ ರೀತಿ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಸಿಂದಗಿ ನಗರದಲ್ಲಿ ಸೋಂಪುರ್ ರಸ್ತೆಯಲ್ಲಿ ಒಂದು ವ್ಯಸನ ಮುಕ್ತ ಕೇಂದ್ರ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ನಶಮುಕ್ತ ಕೇಂದ್ರ ಅಂತೇಳಿ ಒಂದು ಮದ್ಯ ಸೇವನೆ ಮಾಡೋದು ಬಿಡಿಸೋದು ಅಂತೇಳಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇವನು ಒಂದಿಷ್ಟು 60 ರಿಂದ 70 ಜನಕ್ಕೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು. 9 ಜನ ನಾಮರ್ದನ ಮಕ್ಳು ಏನಪ್ಪಾ ಅಂತಂದ್ರೆ
ಅವ್ರಿಗೆ ಹಿಡ್ಕೊಂಡು ಹೊಡಿಯುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ವೈಷ್ಣವಿ ನಶೆಮುಕ್ತ ಕೇಂದ್ರದ ಮಾಡ್ತಿರ್ತಾರ. ಮಾಡ್ತಿದ್ದು ಮತ್ತೇನಪ್ಪಾ ಅಂತಂದ್ರೆ ಈಗ ಅವರಿಗೆ ಈಗ DHO ಸಂಪತ್ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನಪ್ಪಾ ಅಂತಂದ್ರ ಅವರು ನಶೆಮುಕ್ತ ಕೇಂದ್ರಕ್ಕೆ ವೈಷ್ಣವಿ ನಶೆಮುಕ್ತ ಕೇಂದ್ರಕ್ಕೆ ಹೋಗಿ ಏನಪ್ಪಾ ಅಂತಂದ್ರ ಈಗ ನೀವು ನಶೆಮುಕ್ತ ಕೇಂದ್ರ ನಡೆಸಬಾರ್ದು, ನಿಮ್ಗೆ ಯಾವುದೇ ತರ ಪರ್ಮಿಷನ್ ಇರ್ತದೆ DHO ಅವರು ಕೂಡ ಬಂದ್ ಮಾಡುವಂತ ಕೆಲಸ 2 ತಿಂಗಳ ಹಿಂದೆ ಮಾಡಿರ್ತಾರ. ಮತ್ತೆ ಈ ಪೊಲೀಸ್ ಅದು ಸಿದ್ದು ಮುರುಡಿ ಅನ್ನೋ ಪೊಲೀಸ್ ವ್ಯಕ್ತಿ ಏನಪ್ಪಾ ಅಂತಂದ್ರ ತಾಲೂಕ್ ಆಫೀಸರ್ THO ಅಂತಂದ್ರ ಇವ್ರಿಗೂ ಕೂಡ ಹೇಳ್ತಾರೆ, ನೀವು ಯಾವುದೇ ಪರ್ಮಿಷನ್ ಎಲ್ಲ KPM ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಹಲವಾರು ಒಂದಿಷ್ಟು ರೂಲ್ ರೆಗ್ಯುಲೇಷನ್ ಇದೆ, ನೀವು ಆಸ್ಪತ್ರೆ ನಡೆಸ್ಬೇಕಾದ್ರೆ ಹಿಂಗ್ ಮಾಡ್ಕೊಳ್ಳಿ. ನಾನ್ ಯಾಕೆ ಹೋಗ್ಬೇಕ್ರಿ, ಅವನ DHO ಅವನೇನ್ ಸಂಬಂಧ, ಈ ರೀತಿ ಉಡಾಪೆ ಉತ್ತರಗಳನ್ನ ತಾಲೂಕು ಆಫೀಸರ್ ಮತ್ತು DHO ಡಿಸ್ಟ್ರಿಕ್ಟ್ ಆಫೀಸರ್ ಕೂಡ ಈ ವ್ಯಕ್ತಿ ಏನಪ್ಪಾ ಅಂತಂದ್ರ ಉಡಾಪೆ ಉತ್ತರಗಳನ್ನ ನೀಡಿರ್ತಾನ. ಉಡಾಪೆ ಉತ್ತರಗಳು ನೀಡಿ ಏನಪ್ಪಾ ಅಂತಂದ್ರ ಇವರು ಅಧಿಕಾರಿಗಳ ಯಾವ ಲೆಕ್ಕನು ನಾನು ಪೊಲೀಸ್ ಅದೇನಿ ಅಂತ ಹೇಳಿ ಅಹಮ್ಮಿನಿಂದ ಏನಪ್ಪಾ ಅಂತಂದ್ರ ಸಾರ್ವಜನಿಕರನ್ನ ದುಡ್ಡು ಸುಲಿಗೆ ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಸಿದ್ದು ಮುರುಡಿ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಮಾಡ್ತಿರ್ತಾನ. ದೇವರಿಪುರಿ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿ ಕಾರ್ಯನಿರ್ವಹಿಸ್ತಿರ್ತಾನ. ಆ ಕಾರ್ಯನಿರ್ವಹಿಸುತ್ತಿರುವಾಗ ಏನಪ್ಪಾ ಅಂತಂದ್ರ ಈ ನಶೆಮುಕ್ತ ಕೇಂದ್ರಕ್ಕೆ ವೈಷ್ಣವಿ ನಶೆಮುಕ್ತ ಕೇಂದ್ರಕ್ಕೆ ಏನಪ್ಪಾ ಅಂತಂದ್ರ ಹುಚ್ಚಪ್ಪ ಡೂನೂರ್ ಅನ್ನೋ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರ ಅಡ್ಮಿಷನ್ ಮಾಡಿರ್ತಾರ. ಅಡ್ಮಿಷನ್ ಮಾಡಿದ ತಕ್ಷಣ ಈ ಹುಚ್ಚಪ್ಪ ಡೂನೂರ್ಗ 1 ತಿಂಗಳಿಗೆ 25,000 ರೂಪಾಯಿ ಅಂತೆ 3 ತಿಂಗಳಿಂದ 75,000 ಇವರಿಂದ ತೆಗೆದುಕೊಂಡು ಅಡ್ಮಿಷನ್ ಮಾಡಿರ್ತಾರ. ಅಡ್ಮಿಷನ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರ ಅಲ್ಲಿ ಕೂಡಾಕ ಅವನಿಗೆ ಮಾನಸಿಕ ಚಿತ್ರಹಿಂಸೆ ಕೊಡುದು, ಮತ್ತೇನಪ್ಪಾ ಆ ವ್ಯಕ್ತಿಯನ್ನ ಬಡಿ ಮಾಡಿ ಈಗ ಮೈ ತುಂಬಾ ಮಾರ್ಕ್ಗಳಿದ್ದು ಆ ವ್ಯಕ್ತಿಗೆ, ಹುಚ್ಚಪ್ಪ ಡೂನೂರ್ ಅನ್ನೋ ವ್ಯಕ್ತಿಗೆ ಮಾರ್ಕ್ಗಳಿದ್ದಾಗ ಈಗ ಅದನ್ನಪ್ಪ ಅಂತಂದ್ರೆ ಮಾಧ್ಯಮದ ಮೂಲಕ ಅಂತಂದ್ರ ಈ ರೀತಿ ಚಿತ್ರಹಿಂಸೆ ಮಾಡ್ತಾರ ಅಂತ ನೇರ ನೋಡಿ ಮೂಲಕ ಏನಪ್ಪಾ ಅಂತಂದ್ರ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಸುದ್ದಿ ಪ್ರಸಾರ ಮಾಡಿದ ನಂತರ ಆ ವ್ಯಕ್ತಿ ಏನಪ್ಪಾ ಅಂತಂದ್ರ ಈಗ ಹುಚ್ಚಪ್ಪ ಡೂನೂರ್ ತಮ್ಮನಾಗಿರ್ತಕ್ಕಂಥ ಶಿವ ಡೂನೂರ್ ವ್ಯಕ್ತಿ ಏನಪ್ಪಾ ಅಂತಂದ್ರ ನೇರ ನೋಡಿ ವಾಹಿನಿಗೆ ಕರೆ ಮಾಡಿದ ತಕ್ಷಣ ಈಗ ನಮ್ಮ ಸಹೋದರನಾದ ಹುಚ್ಚಪ್ಪ ಡೂನೂರ್ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಈ ರೀತಿ ಬಡಿ ಮಾಡಿ ಮದ್ಯವನ್ನ ಸೇವನೆ ಮಾಡೋದು ಬಿಡಿಸ್ತೀನಿ ಅಂತೇಳಿ ಈ ರೀತಿ ಆ ವ್ಯಕ್ತಿ ಮೇಲೆ ಏನಪ್ಪಾ ಅಂತಂದ್ರೆ ಹಲ್ಲೆ ಮಾಡಿರುವಂತ ಪ್ರಕರಣ ವಿಜಯಪುರ ಜಿಲ್ಲೆ ಸಿಂದಗಿ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಈಗ ಏನಪ್ಪಾ ಅಂತಂದ್ರೆ ಆ ಪೊಲೀಸ್ ಬೇರೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಅಂದಿಸ್ಕೊತ ಬಂದಿರೋದು. ಯಾಕಂದ್ರೆ DHO ಅವರು ಕೂಡ ಹೇಳಿದ್ರು, ಅವರು ಕೂಡ ಕರೆ ಮಾಡಿದ್ವಿ ಈ ರೀತಿ ಆಗಿದೆ. ಈ ರೀತಿ ಘಟನೆ ನಡೆದ ನಂತರ ಕೂಡ ನಾವೇನಪ್ಪಾ ಅಂತಂದ್ರ ಶಿವ ಡೂನೂರ್ ಅನ್ನೋ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವೇನ್ ಹೇಳಿದ್ವಿ, ಶಿವ ಡೂನೂರ್ ಅವರೇ ಈ ವ್ಯಕ್ತಿ ನಿಮಗೆ ಈ ರೀತಿ ಪೊಲೀಸ್ ಬೇರೆ ಈ ರೀತಿ ಭಯ ಬೆಳೆಸಿ ನಿಮ್ಮಿಂದ ಹಣ ವಸೂಲಿ ಮಾಡಿ ಈ ರೀತಿ ನಿಮ್ಮ ಸಹೋದರನಾದಂತ ಹುಚ್ಚಪ್ಪ ಡೂನೂರ್ ಅವರಿಗೆ ಹಲ್ಲೆ ಯಾಕೆ ಮಾಡಿದ್ರಿ ಅಂತ ಕೇಳಿದ ತಕ್ಷಣ ಅವರಿಗೂ ಕೂಡ ಉಡಾಪೆ ಉತ್ತರಗಳು ನೀಡಿರುವಂತ ಘಟನೆ ಇವತ್ತಿನ ಸಿಂದಗಿ ನಗರದಲ್ಲಿ ನಡೆದಿದೆ. ನಂತರ 2-3 ದಿನ ನಂತರ ನಾವು ಕರೆ ಮಾಡಿ ಕೂಡ ನೀವು ಬಿಡಬೇಡ್ರಿ, ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಆ ಪೊಲೀಸ್ ಪೇದೆ ಮೇಲೆ ಈ ರೀತಿ ಮಾಡಿದ ಘಟನೆ ನಡೆದಿರುತ್ತೆ, ಈ ರೀತಿ ಪೊಲೀಸ್ ಪೇದೆ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಂತಕ್ಕಂಥ ಮಾತನ್ನ ನಾವು ಶಿವ ಡೂನೂರ್ ಕರೆ ಮಾಡಿದ ತಕ್ಷಣ ನಾನು ಹೇಳಿದೆ. ಅವರು ಶಿವ ಡೂನೂರ್ ಓಕೆ ಸರ್ ನೀವು ಹೆಂಗ್ ಹೇಳ್ತೀರಿ ಆ ರೀತಿ ಮಾಡೋ ಅಂತೇಳಿ ವ್ಯಕ್ತಿಯನ್ನ ಬೇರೆ ಹಾಸ್ಪಿಟಲ್ಗೆ ಏನಪ್ಪಾ ಅಂತ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದ ನಂತರ ಮತ್ತೇನಪ್ಪಾ ಅಂತಂದ್ರೆ ಮುಂದೆ ಅಡ್ಮಿಟ್ ಮಾಡಿದ ನಂತರ ಏನಾಗುತ್ತಂದ್ರೆ ಆ ವ್ಯಕ್ತಿ ಏನಪ್ಪಾ ಅಂತ 2 ದಿನ ಚಿಕಿತ್ಸೆ ಫಲಕಾರಿ ಆಗದೆ ಆ ವ್ಯಕ್ತಿ ಮೃತಪಡ್ತಾನೆ, ಆಸ್ಪತ್ರೆಯಲ್ಲಿ ಮೃತಪಡ್ತಾನೆ. ಆ ಮೃತದೇಹವನ್ನ ಇಟ್ಟುಕೊಂಡು ವೈಷ್ಣವಿ ನಶೆಮುಕ್ತ ಕೇಂದ್ರದ ಮುಂದೆ ಆ ವ್ಯಕ್ತಿಯನ್ನ ಶವ ಇಟ್ಟುಕೊಂಡು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿ ಆ ಹೆಣವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುವಂತ ಘಟನೆ ಇವತ್ತು ಸಿಂದಗಿ ತಾಲೂಕಿನಲ್ಲಿ ನಡೆದಿದೆ. ಈಗ ವೈಷ್ಣವಿ ನಶೆಮುಕ್ತ ಕೇಂದ್ರ ಯಾಕೆ ಮಾಡಿದ್ರು, ಇದು ಯಾವ ಉದ್ದೇಶಕ್ಕೆ ಮಾಡಿದ್ರು, ಇವರು ಸಾರ್ವಜನಿಕರಿಗೆ ಒಳಿತು ಮಾಡಕ್ ಮಾಡಿದ್ರು ಅಥವಾ ಅವರ ಆದಾಯಕ್ಕೋಸ್ಕರ ಮಾಡಿದ್ರು ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ.